ಬಾರಿಯ ಐಪಿಎಲ್ ಪಂದ್ಯ ಬೆಂಗಳೂರಿನಲ್ಲಿ ಆಗುತ್ತೋ ಇಲ್ವೋ ಅನ್ನೋಂತಹ ಟೆನ್ಷನ್ನಲ್ಲಿದ್ದಂತಹ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಹಾಗೂ ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯಲಿದೆ. ಇದರ ಒಂದು ರಿಪೋರ್ಟ್ ಇದೆ, ನೋಡೋಣ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿಯೇ ನಡೆಯಲಿದೆ ಐಪಿಎಲ್. ಚಿನ್ನಸ್ವಾಮಿಯಲ್ಲಿ 5 ಪಂದ್ಯ ನಡೆಸಲು ಅನುಮತಿ. ಈ ಬಾರಿಯ ಐಪಿಎಲ್ ಬೆಂಗಳೂರಿನಿಂದ ಕೈ ತಪ್ಪಲಿದೆ ಅನ್ನೋ ಟೆನ್ಷನ್ ನಲ್ಲಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯ ಮತ್ತು ಐಪಿಎಲ್ ಪಂದ್ಯಗಳನ್ನು ನಡೆಸಲು ರಾಜ್ಯ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಮತ್ತು ಐಪಿಎಲ್ಗಳಿಗೆ ಗ್ರೀನ್ ಸಿಗ್ನಲ್, ಷರತ್ತುಬದ್ಧ ಅನುಮತಿ ನೀಡಿದ ರಾಜ್ಯ ಗೃಹ ಇಲಾಖೆ. ಮುಂಬರುವ ಐಸಿಸಿ ಟಿ20 ವಿಶ್ವಕಪ್ ಮತ್ತು ಐಪಿಎಲ್ 2026 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೇ ನಡೆಯಲಿವೆ. ಈ ಬಗ್ಗೆ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಗೃಹ ಇಲಾಖೆ ಷರತ್ತುಬದ್ಧ ಅವಕಾಶ ನೀಡಿದೆ. ನ್ಯಾಯಮೂರ್ತಿ ಕುನ್ಹಾ ವರದಿಯಲ್ಲಿನ ಅಂಶಗಳನ್ನು ಜಾರಿಗೊಳಿಸಿ ಪಂದ್ಯಗಳನ್ನು ನಡೆಸಲು ರಾಜ್ಯ ಗೃಹ ಇಲಾಖೆ ಒಪ್ಪಿಗೆ ನೀಡಿದೆ. ಸರ್ಕಾರ ಸಂಬಂಧಿತ ಅಧಿಕಾರಿಗಳು ನಿಗದಿಪಡಿಸಿರುವ ನಿರ್ದಿಷ್ಟ ಷರತ್ತುಗಳು, ನಿಯಮಗಳನ್ನು ಪಾಲಿಸುವ ಷರತ್ತಿನೊಂದಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸಲು ಅನುಮತಿಸಿದೆ. ನಿನ್ನೆಯಷ್ಟೇ ಗೃಹ ಸಚಿವರು ನೇಮಕ ಮಾಡಿದ ಕಮಿಟಿ ಸದಸ್ಯರು ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೈಗೊಳ್ಳಬೇಕಿದ್ದ ಕ್ರಮಗಳ ಸಂಬಂಧ ಮೈಕಲ್ ಡಿ ಕುನ್ಹಾ ವರದಿ ಸೂಚನೆ ಮೇರೆಗೆ ಮೈದಾನದಲ್ಲಿ ಆರಂಭವಾಗಿದ್ದ ಕಾಮಗಾರಿ ಪರಿಶೀಲನೆ ಮಾಡಿತು. ಜೊತೆಗೆ ಕೆಎಸ್ಸಿಎ ಆಡಳಿತ ಮಂಡಳಿ ಜೊತೆ ಸಭೆ ಕೂಡ ಮಾಡಿತು. ಅದಾದ ಬಳಿಕ ಸದ್ಯ ಕೈಗೊಂಡಿರುವ ಕ್ರಮ ಸಂಬಂಧ ಕಮಿಟಿ ಗೃಹ ಇಲಾಖೆಗೆ ಪ್ರಾಥಮಿಕ ವರದಿ ನೀಡಿದೆ. ಇದರನ್ವಯ ಸದ್ಯ ಗೃಹ ಇಲಾಖೆ ಕೂಡ ಪ್ರಾಥಮಿಕ ವರದಿ ಆಧರಿಸಿ ಅಂತಾರಾಷ್ಟ್ರೀಯ ಮತ್ತು ಐಪಿಎಲ್ ಪಂದ್ಯಗಳಿಗೆ ಅಸ್ತು ಅಂದಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಕೊನೆಗೂ ರಾಜ್ಯ ಗೃಹ ಇಲಾಖೆ ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಪಂದ್ಯ ಆಯೋಜನೆಗೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ ಅಡೆತಡೆಗಳು ಸದ್ಯ ಈಗ ಮುಕ್ತವಾಗಿದ್ದು, ಈ ಬಾರಿಯ ಐಪಿಎಲ್ ಆಯೋಜನೆ ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳ ಆಯೋಜನೆಗೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಕಾಲ್ತುಳಿತ ಪ್ರಕರಣ ಆದ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಆ ಗೇಟ್ಗಳಿರ್ಬೋದು, ಜೊತೆಗೆ ಒಳಭಾಗಗಳಿಗೆ ಎಂಟ್ರಿ ಕೊಡುವಂಥ ಪ್ರದೇಶಗಳೇನಿದ್ವು ಅವೆಲ್ಲವೂ ಕೂಡ ಸರಿಯಾಗಬೇಕು ಅಂತೇಳಿ ಕುನ್ನ ವರದಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿತ್ತು. ಸೊ ಅದರ ಅನ್ವಯವಾಗಿ ಈಗಾಗಲೇ ಚಿನ್ನಸ್ವಾಮಿ ಮೈದಾನ ಏನಿದೆ ಇಲ್ಲಿ ಒಂದಷ್ಟು ಕೆಲಸ ಕಾಮಗಾರಿಗಳೆಲ್ಲವೂ ಕೂಡ ಆಗಿದೆ. ಇದೇ ಮಾರ್ಚ್ನ ಒಳಗಾಗಿ ಐಪಿಎಲ್ ಪಂದ್ಯ ಆರಂಭ ಆಗೋದಕ್ಕಿಂತ ಮುಂಚೆ ಎಲ್ಲವನ್ನು ಕೂಡ ಆದಷ್ಟು ಬೇಗ ಸರಿ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಮೈದಾನದ ಕಾಮಗಾರಿಯ ಪ್ರಗತಿಯಲ್ಲಿರುವಂಥದ್ದು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಒಳಭಾಗದ ಪ್ರಮುಖವಾಗಿ ಗೇಟ್ಗಳು, ಎಂಟ್ರಿ ಎಕ್ಸಿಟ್ ಗೇಟ್ಗಳೇನಿದ್ವು, ಕಳೆದ ಬಾರಿ ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಆ ದುರಂತಕ್ಕೆ ಕಾರಣವಾಗಿದ್ದಂಥದ್ದು ಆ ಗೇಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುನ್ನ ವರದಿ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿತ್ತು. ಗೇಟ್ಗಳೆಲ್ಲವನ್ನು ಕೂಡ ಸರಿಪಡಿಸಬೇಕು, ಜೊತೆಗೆ ಆ ಮೇಲ್ಗಡೆ ಸೀಟ್ಗಳಿದೆ ಅವೆಲ್ಲವನ್ನು ಕೂಡ ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡಿತ್ತು. ಸೊ ಅದರ ಅನ್ವಯ ಈಗಾಗಲೇ ಗೇಟ್ಗಳನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಕಾಮಗಾರಿಗಳೆಲ್ಲವೂ ಕೂಡ ಆರಂಭ ಆಗಿದೆ. ಇದೇ ಮಾರ್ಚ್ನಲ್ಲಿ ಐಪಿಎಲ್ ಆರಂಭವಾಗಲಿದೆ. ಅತ್ತ ಕೆಎಸ್ಸಿಎ ಕೂಡ ಚಿನ್ನಸ್ವಾಮಿ ಮೈದಾನದ ಕಾಮಗಾರಿ ಆರಂಭಿಸಿದೆ. ಕುನ್ನಾ ವರದಿ ಪ್ರಕಾರ ಎಂಟ್ರಿ ಎಕ್ಸಿಟ್ ಗೇಟ್ಗಳ ವಿಸ್ತೀರ್ಣ ಹೆಚ್ಚಿಸಿ ಸರಿಯಾದ ಸೌಕರ್ಯಕ್ಕೆ ಸೂಚಿಸಿತು. ಜೊತೆಗೆ ಒಳಭಾಗದ ಸ್ಟ್ಯಾಂಡ್ಗಳ ಕಡೆ ಹೆಚ್ಚು ಗಮನ ಹರಿಸಲು ಸೂಚನೆ ನೀಡಿದೆ. ಅದರಂತೆ ಈಗಾಗಲೇ ಬಹುತೇಕ ಗೇಟ್ಗಳನ್ನ ಸರಿಪಡಿಸುವ ಕಾಮಗಾರಿ ಆರಂಭವಾಗಿದೆ. ಮಾರ್ಚ್ ಒಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಮತ್ತೆ ಗೃಹ ಇಲಾಖೆಯನ್ನ ಅಂತಿಮವಾಗಿ ಪರಿಶೀಲನೆಗೆ ಕೆಎಸ್ಸಿಎ ಆಹ್ವಾನಿಸಲಿದೆ. ಒಟ್ಟಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಡಿಫೆಂಡಿಂಗ್ ಚಾಂಪಿಯನ್ಗಳು ಮತ್ತೆ ತವರು ಅಭಿಮಾನಿಗಳ ಮುಂದೆ ಆಡಲಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.